ಇನ್ನು ನಾಳೆ ಬೆಂಗಳೂರಲ್ಲಿ ಮಾತ್ರ ಮಾಕ್ ಡ್ರಿಲ್ ನಡೆಯುತ್ತೆ. ಅಗ್ನಿಶಾಮಕ ದಳ ಪ್ರಧಾನ ಕಚೇರಿಯಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಅಗ್ನಿಶಾಮಕ ದಳದ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಇಡೀ ರಾಜ್ಯಾದ್ಯಂತ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ನಾಳೆ ಬೆಂಗಳೂರಲ್ಲಿ ಮಾತ್ರ ನಡೆಸಲಾಗುತ್ತೆ. ನಾಳೆ ನಡೆಯಲಿರುವಂತಹ ಮಾಕ್ ಡ್ರಿಲ್ ಕುರಿತು ಸಭೆ ಮಾಡಿದ್ದೇವೆ. ವಾರದಲ್ಲಿ 3 ಜಿಲ್ಲೆಯಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಎಂಬ ನಿರ್ದೇಶನ ಇದೆ. ನಾಳೆ ಸಂಜೆ ನಂತರ ಬ್ಲಾಕ್ಔಟ್ ಮಾಡ್ತೇವೆ ಅಂತ ಪ್ರಶಾಂತ್ ಹೇಳಿದ್ದಾರೆ. ನಾಳೆ ಮಾಕ್ ಡ್ರಿಲ್ ನಲ್ಲಿ ಸಾರ್ವಜನಿಕರು ಭಾಗಿಯಾಗೋದಕ್ಕೆ ಅವಕಾಶ ಇದೆ. ನಾಳೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಕಾರವಾರ, ರಾಯಚೂರಿನಲ್ಲಿ ಮಾಕ್ ಡ್ರಿಲ್ ಮುಂದೂಡಿಕೆ ಮಾಡಲಾಗಿದೆ. ಮೀಟಿಂಗ್ ನಾವು ನಾಳೆ ಮಾಕ್ ಡ್ರಿಲ್ ಬಗ್ಗೆ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆಗಳ ಬಗ್ಗೆ ಡಿಸ್ಕಷನ್ ಆಯಿತು, ಚರ್ಚೆ ಆಯಿತು. ಪ್ರತಿಯೊಂದು ಇವೆಂಟ್ ಬಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಡೀಟೇಲ್ ಆಗಿ ಒಂದು ಡಿಸ್ಕಷನ್ ಮಾಡಿ ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಒಂದು ಪಾಯಿಂಟ್ ಟು ಪಾಯಿಂಟ್, ಮಿನಿಟ್ ಬೈ ಮಿನಿಟ್ ಪ್ರೋಗ್ರಾಮ್ ನಾವು ರೆಡಿ ಮಾಡಿದ್ದೀವಿ. ಮಾದರಿಯಾಗಿ ನಾವು ಇಲ್ಲೇ ನಮ್ಮ ಸೆಂಟರಲ್ಲಿ ಶುರು ಮಾಡ್ತೀವಿ. ಇದು ಆದಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ರೆಪ್ಲಿಕೇಟ್ ಮಾಡೋಣ. ನಾಳೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಸಂಕ್ಷಿಪ್ತ ಮಾಡಬಹುದು ಅಥವಾ ಇನ್ನೂ ವಿಸ್ತಾರಾಗಿ ಮಾಡ್ಬೋದು. ಇದು ನಾಳೆ ಗೊತ್ತಾಗುತ್ತೆ ನಮಗೆ. 4 ಗಂಟೆ ಟೈಮ್ಗೆ ಇದು ಮಾಡ್ತೀವಿ ಮತ್ತು ಕತ್ಲಾದ್ಮೇಲೆ ಬ್ಲ್ಯಾಕ್ಔಟ್ ಡ್ರಿಲ್ ನಿಮಗೆ ತೋರಿಸ್ತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರ ಅವರ ನಿರ್ದೇಶ ಪ್ರಕಾರ 1 ವಾರದಲ್ಲಿ 3 ಜಿಲ್ಲೆಯಲ್ಲಿ ಮಾಡಬೇಕಂತ ನಿರ್ದೇಶ ಇದೆ. ಅದನ್ನು 2005 ಸರ್ಕ್ಯುಲರ್ ಪ್ರಕಾರ ಇದೆ. ಆದರೂ ನಾವು ಕೆಲವು ಅಡಿಷ್ನಲ್ ಡಿಸ್ಟ್ರಿಕ್ಟ್ ಜಿಲ್ಲೆಗಳಲ್ಲಿ ಅವರಿಗೆ ನಾವು ನಮ್ಮ ಪ್ರಿಪೇರ್ಡ್ನೆಸ್ ಏನಿದೆ ಟೆಸ್ಟ್ ಮಾಡೋಕ್ಕೆ ನಾವು ಇನ್ನೂ 2-3 ಜಿಲ್ಲೆಯಲ್ಲಿ ಮಾಡ್ತೀವಿ. ಇಲ್ಲೇ ಪ್ರಿಮೈಸಸಲ್ಲಿ ನಿಮಗೆ ಬೋಟ್ ರೆಸ್ಕ್ಯೂ, ಬ್ಲ್ಯಾಕ್ಔಟ್ ಮತ್ತು ದೊಡ್ಡ ಉದ್ದ ಬಿಲ್ಡಿಂಗಿಂದ ಹೀಗೆ ರೆಸ್ಕ್ಯೂ ಮಾಡಬೇಕು, ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಹೇಗೆ ಮಾಡಬೇಕು, ಅದು ಎಲ್ಲ ಪ್ರಿಪೇರ್ಡ್ನೆಸ್ ನಮ್ಮ ಸಿವಿಲ್ ಡಿಫೆನ್ಸ್ ಮತ್ತು ನಾವು ಇದರಲ್ಲಿ ಹೋಮ್ ಗಾರ್ಡ್ಸ್ ಮತ್ತು ಫೈರ್ ಫೋರ್ಸ್ ಅವರಿಗೆ ಕೂಡ ಸೇರಿಸ್ತಾ ಇದ್ದೀವಿ. ಯಾಕಂದರೆ ದಿಸ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಸಾಲ್ವಿಂಗ್ ಅ ಪ್ರಾಬ್ಲಮ್.